ಕಿತಾಪತಿ ಅಂದ್ರೆ ದೊಡ್ಡ ಕಿತಾಪತಿ ರೀ ಇವಳು. ಇನ್ನ ಈಗ್ಲೇ ಹಿಂಗಿದಾಳೆ, ಇನ್ನು ದೊಡ್ಡವಳಾಗ್ತಾ ಏನೆಲ್ಲ ಮಾಡ್ತಾಳೆ ಇವಳು. ಇವಳಿಂದ ನಾನು ಇನ್ನೇನೆಲ್ಲ ಅನುಭವಿಸಬೇಕಾಗಿದೆಯೋ ಏನೋ. ಛೇ, ಸರಿ ಸರಿ ಬಿಡು ಸ್ವೀಟಿ, ಊಟ ಮಾಡೋ ಸಮಯದಲ್ಲಿ ಯಾಕೆ ಈ ತರ ಮಾಡ್ತಾ ಇದೀಯಾ? ಇರ್ಲಿ ಬಿಡು. ಏನ್ರಿ ಬಿಡೋದು? ಆ ಸಣ್ಣ ಮಗುನ ಹಂಗ್ ಹೊಡೆದಿದ್ದಾಳೆ, ಏನ್ ಬಿಡೋದು? ಸರಿ ಇರ್ಲಿ ಬಿಡು ಸ್ವೀಟಿ. ಸಣ್ಣ ಮಕ್ಳಲ್ಲ, ಹಂಗೆ ಇರ್ಲಿ ಬಿಡು. ಏನ್ರಿ ಸಣ್ಣ ಮಕ್ಳು ಅಂತ ಹೇಳ್ತಾ ಇದೀರಾ? ಕತ್ತೆ ವಯಸ್ಸಾಯ್ತು ಅವಳಿಗೆ. ಯಾವಾಗ ನೋಡಿದ್ರು ಕತ್ತೆ ವಯಸ್ಸಾಯ್ತು ಅಂತ ಹೇಳ್ತಿರಲ್ಲ, ಯಾಕೆ ನನ್ನ ವಯಸ್ಸಲ್ಲಿ ಮಾತ್ರ ಕತ್ತೆ ಇರತ್ತಾ? ಬೇರೆ ವಯಸ್ಸಲ್ಲಿ ಕತ್ತೆನೇ ಇರಲ್ವಾ? ನನಗಿಂತ ದೊಡ್ಡದು ಇರುತ್ತೆ, ನನಗಿಂತ ಸಣ್ಣದು ಇರುತ್ತೆ. ಯಾಕೆ ಈ ತರ ಹೇಳ್ತೀರಾ? ನಿನಗೆಲ್ಲ ಹಂಗೆ ಹೇಳ್ಬೇಕು, ಹಂಗ್ ಹೇಳಿದ್ರೇನು ನಿಂಗೆ ಬುದ್ಧಿ ಬರಲ್ಲ. ಅಮ್ಮ, ಇವಳು ಈಗ ಹಂಗ ಅನ್ಕೊಂಡಿದ್ದೀರಾ? ಯಾವಾಗ್ಲೂ ಹಂಗೆ ಸ್ವಲ್ಪ ನೋಡಕ್ಕೆ ಡಮ್ಮಿ ತರ ಕಾಣಿಸಿದ್ರು ಅಂದ್ರೆ ಸಾಕು, ಯಾರಾದ್ರೇನು ಸರಿ ಹೋಗಿ ಅವ್ರ ಹತ್ರ ಇವಳು ತೀಟ್ಲೆನ ಶುರು ಮಾಡ್ಕೊಂಡ್ಬಿಡ್ತಾಳೆ. ಯಾವಾಗ ನೋಡಿದ್ರು ಅವ್ರ ಹತ್ರ ಹೋಗಿ ಕಿರಿಕಿರಿ ಮಾಡ್ತಾನೆ ಇರೋದು. ನಾನು ಸುಮಾರು ಸಲ ಈ ತರ ಎಲ್ಲ ನೋಡಿದೀನಿ, ಗೊತ್ತಾ? ಅಕ್ಕ, ಬೆಂಕಿ ತರ ಕೆಲಸ ಮಾಡ್ತಾ ಇದ್ಯಾ? ತಡಿಯ, ನಿನಗೆ ಒಂದಲ್ಲ ಒಂದಿನ ಲಂಗ ಬೇದಿ ಮಾಡಿಸ್ತೀನಿ. ಇಂಥವೆಲ್ಲ ಮೊದಲು ಹೋಗಿ ಮಾಡ್ತಾಳೆ. ಎಲ್ಲಿ ಸ್ವಲ್ಪ ಬುಕ್ ತೆಗೆದು ಓದಕ್ಕೆ ಹೇಳು. ಏನು ಬರಲ್ಲ, ಬುಕ್ ತೆಗೆದ್ರೆ ಅಷ್ಟೇ, ಮುಗೀತು. ಇವಳು ದಾಡೆ ಬರ ಎಲ್ಲ ಗೊತ್ತಾಗತ್ತೆ. ಅಮ್ಮ, ಹಿಂಗೆ ಬೈತಾ ಇದ್ರೆ ನೋಡ್ರಿ, ನಾನು ಎದ್ದ ಬಿಡ್ತೀನಿ, ಊಟ ಮಾಡಲ್ಲ. ನನಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಗೊತ್ತಾ? ಊಟ ಮಾಡಬೇಡ, ಎದ್ದೋಗು. ಯಾರು ಇಲ್ಲಿ ಊಟ ಮಾಡ್ಬೇಕು ಅಂತ ನೀನು ಒತ್ತಾಯ ಮಾಡ್ತಾ ಇದ್ದಾರೆ? ಊಟ ಮಾಡ್ಲಿಲ್ಲ ಅಂದ್ರೆ ರಾತ್ರಿ ಹೊಟ್ಟೆ ಹಿಂಡದ್ ಗೊತ್ತಾಗತ್ತೆ ಆಮೇಲೆ. ಇರ್ಲಿ ಇರ್ಲಿ, ಏನೋ ಇಷ್ಟು ಕೇಳ್ಕೊಳ್ತಾ ಇದ್ದೀರಲ್ಲ, ಸರಿ ಸರಿ ಊಟ ಮಾಡ್ತೀನಿ. ಏಯ್, ಯಾರೇ ನಿನ್ ಒತ್ತಾಯ ಮಾಡಿದ್ರು ಊಟ ಬೇಡ ಅಂದ್ರೆ ಎದ್ದೋಗು. ಅಕ್ಕ, ಸಿಚುವೇಶನ್ ತಕ್ಕನಂಗ್ ಮಾಡ್ತಾ ಇದೀಯಾ? ನೀನೆಲ್ಲ ಒಂದು ಅಕ್ಕನ? ಛೀ! ಏಯ್ ಒಗ್ಗೆ. ಅಮ್ಮ ಅಮ್ಮ, ಇವಳ ವಿಷಯದಲ್ಲಿ ನಾನು ಹೇಳಕ್ ಮರ್ತ್ಬಿಟ್ಟೆ. ಅಮ್ಮ, ಸ್ಕೂಲಲ್ಲಿ ಸ್ಕೇಟಿಂಗ್ ಇದೆಯಲ್ಲಮ್ಮ, ಸ್ಕೇಟಿಂಗ್ ಕ್ಲಾಸ್ ನಡೆಸ್ತಾರಂತೆ ಅಮ್ಮ. ಪ್ಲೀಸ್ ಅಮ್ಮ, ದುಡ್ಡು ಕೊಡಮ್ಮ, ನಾನು ಜಾಯಿನ್ ಮಾಡ್ತೀನಿ. ಸೂಪರ್ ಆಗಿರುತ್ತಮ್ಮ ಸ್ಕೇಟಿಂಗ್ ಅಲ್ಲಿ ಆಟ ಆಡಕ್ಕೆ. ಹೌದಮ್ಮ, ಸ್ಕೇಟಿಂಗ್ ಕ್ಲಾಸ್ ನಡೆಸ್ತಾರಂತೆ ಸ್ಕೂಲಲ್ಲಿ. ವಾರಕ್ಕೆ ಒಂದೇ ಕ್ಲಾಸ್ ಅಂತಮ್ಮ. ದುಡ್ಡು ಕೊಡಿಯಮ್ಮ, ನಿಮಗೆ ಮೆಸೇಜ್ ಹಾಕ್ತೀನಿ ಅಂತ ಹೇಳಿದ್ರು, ಗೊತ್ತಿಲ್ವಾ ನಿಮ್ಗೆ? ಕೊಡಿಯಮ್ಮ, ನಾನು ಅಕ್ಕ ಇಬ್ರು ಸೇರ್ಕೊಳ್ತೀವಿ. ಇದಕ್ಕೆಲ್ಲ ನಗ್ನಗ್ತಾ ಮಾತಾಡು. ಬೇರೆ ಏನಾದ್ರೂ ಹೇಳ್ತಾ ಇದ್ರೆ ತಲೆ ಬಗ್ಸ್ಕೊಂಡು ಕೂತ್ಕೋ. ಅಮ್ಮ, ಏನಂತ ಹೇಳಮ್ಮ? ಇನ್ನು 4 ದಿನದಲ್ಲಿ ಹೆಸರು ಕೊಡಕ್ಕೆ ಕೇಳಿದರೆ ಪ್ಲೀಸ್ ಅಮ್ಮ. ನೋಡಿಲಿ, ಒಬ್ಬೊಬ್ಬರಿಗೆ 2,500 ರೂಪಾಯಿ ಅಂತೆ. ಏನು ಹುಡುಗಾಟನ 2,500 ರೂಪಾಯಿ ಅಂತ ಹೇಳಿದ್ರೆ? ಅದು ವಾರಕ್ಕೆ ಒಂದೇ ಕ್ಲಾಸು. ಏನು ಈ ಸ್ಕೂಲ್ನವರೆಲ್ಲ ಚೆನ್ನಾಗಿ ದುಡ್ಡು ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಂಥದ್ದೆಲ್ಲ. ಅದೆಲ್ಲ ಏನು ಬೇಡ ಅನ್ನೋ, ಸುಮ್ಕಿರು. ಒಂದೊಂದು ಸ್ಕೂಲ್ನಲ್ಲಿ ನೋಡು, ಈ ತರ ಎಲ್ಲ ಏನಿರಲ್ಲ. ಇರ್ತವೆ, ಆದ್ರೆ ಫೀಸ್ಗಳೆಲ್ಲ ತುಂಬಾ ಕಡಿಮೆ. ಇಲ್ಲಿ ತೆಗ್ದಿದ ತಕ್ಷಣ ಬರೀ ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ದುಡ್ಡು ಕೊಡಿ ಅಂತ ವರ್ಷ ಇಡೀ ನಮ್ ಜೀವ ತಿಂತಾರೆ. ಬೇಡ ಅನ್ನೋ ಇದೆಲ್ಲ. ಆಯ್ತಮ್ಮ. ತುಂಬಾ ದುಡ್ಡು ಮಾಡ್ತಾರೆ. ಏನಂದ್ರೇನು ಹಿಂಗಿರ್ಬಾರ್ದಪ್ಪ. ಅಲ್ಲಮ್ಮ, ಇಬ್ರಿಗೂ ಸೇರ್ಬೇಕಂದ್ರೆ 5,000 ರೂಪಾಯಿ ಬೇಕಮ್ಮ. ಹೌದು, ಎಷ್ಟು ಕಷ್ಟ ಆಗತ್ತಲ್ಲ ಪಪ್ಪನ್ಗೆ. ಬೇಡಮ್ಮ, ಬೇಡ ಅಕ್ಕ. ಇದು ಸ್ಕೇಟಿಂಗ್ ಇದೆಯಲ್ಲ, ಅದಕ್ಕೆ ಬೇಡ. ನನ್ನ ಮಾತ್ರ ಜಾಯಿನ್ ಮಾಡಿಸಿ ಅಮ್ಮ, ನಾನು ಮಾತ್ರ ಹೋಗ್ತೀನಿ. ಬರೀ 2,500 ರೂಪಾಯಿ ಮುಗ್ದೋಗ್ಬಿಡತ್ತೆ. ಅಕ್ಕನಿಗೂ ಸೇರಿಸಿದ್ರೆ 5,000 ರೂಪಾಯಿ ಬೇಕಮ್ಮ. ನೋಡಮ್ಮ, ಎಷ್ಟು ಕಷ್ಟ ಆಗತ್ತಲ್ಲ. ಅದಕ್ಕೆ ನಾನು ಮಾತ್ರ ಸೇರ್ತೀನಿ, ನನಗೆ ಮಾತ್ರ ದುಡ್ಡು ಕೊಡಿ. ಇವಳೊಬ್ಳಿಗೆ ಮಾತ್ರ ತಲೆ ಇದ್ದಂಗೆ, ಬೇರೆ ಯಾರಿಗೂ ತಲೆ ಇಲ್ದಂಗೆ. ನೀನ್ ಮಾತ್ರ ಬುದ್ಧಿವಂತೆ ಅಲ್ಲ, ಬಾಯಿ ನಿನ್ ಮಾಡ್ತೀನಿ. ನಮ್ಮ ಮನೇಲಿ ನಮ್ಮ ಮಮ್ಮಿ ಹತ್ರ ಹೇಳಿದ ತಕ್ಷಣ ಅಷ್ಟೇ, ನಮ್ಮ ಮಮ್ಮಿ ಓಕೆ ಅಂತ ಹೇಳಿ ದುಡ್ಡು ಕೊಟ್ಬಿಟ್ಟು ನಿನ್ನೆ ನೈಟೇ ನಾನ್ ದುಡ್ಡು ತಂದಿದ್ದೀನಿ. ಇವತ್ತು ನಾನು ಹೆಸರು ಕೊಡ್ತೀನಿ, ಹೋಗಿ ಸ್ಕೇಟಿಂಗ್ ಕ್ಲಾಸಿಗೆ. ಅರೇ ಚುಪಿ. ಏನ್ ರೇಷ್ಮಾ? ಅರೇ ಚುಪಿ, ನಮ್ದಕ್ಕೆ ಮನೇಲಿ ಹೋಗಿ ಹೇಳ್ತಾ ನಾನು. ಅದಕ್ಕೆ ನಮ್ದು ಅಪ್ಪ ಐತಲ್ಲ, ಅವರು ಆಗೋದಿಲ್ಲ, ದುಡ್ಡು ಇಲ್ಲ ನಮ್ದು ಹತ್ರ ಅಂತಂದ್ಬಿಟ್ಟು ಬೈದು ಕೂಸ್ಬಿಟ್ರು. ಆಮೇಲೆ ನಮ್ದು ಮನೆಗೆ ಚಾಚಾನು ನಮ್ದು ದಾದಾ ಬಂದಿದ್ರ. ಅವ್ರ ಹತ್ರ ಹೇಳಿದಕ್ಕೆ, ನೀನು ಏನು ಚಿಂತೆಗೆ ಮಾಡಬೇಡ, ನಮ್ದು ಹತ್ರ ದುಡ್ಡು ಐತೆ, ನೀನು ತಗೊಂಡ್ ಹೋಗಿ ಕೊಟ್ಟು ನೀನು ಕ್ಲಾಸ್ಗೆ ಸೇರು ಅಂತಂದ್ಬಿಟ್ಟು ನಂದುಗೆ ರಾತ್ರಿಗೆ ದುಡ್ಡು ಕೊಟ್ಟೈತೆ ಗೊತ್ತಾ. ಈಗ ನಾನು ಟೀಚರ್ಗೆ ಕೊಟ್ಟು ಹೆಸರು ಕೊಡ್ತೀನಿ. ಚುಪ್ಪಿ ಮನೇಲಿ ಕೊಟ್ರು ಅಂದ್ರೆ ಅವ್ರು ತುಂಬಾ ಶ್ರೀಮಂತರು. ಸರಿ, ಆದ್ರೆ ರೇಷ್ಮಾ ಮನೇಲಿ ಎಷ್ಟು ಕಷ್ಟ ಇದೆ. ಅವ್ರ ಮನೇಲಿ ಹೆಂಗೋ ಕೊಟ್ಬಿಟ್ರು, ರೇಷ್ಮಾನು ಸಿಕ್ಕೊಂಡ್ಬಿಟ್ಲು. ನಮ್ಮ ಮನೇಲಿ ನಮ್ಮಮ್ಮ ಬೇಡ ಅಂತ ಬೈ ಕಳಿಸ್ಬಿಟ್ರು. ಬೆಳಗ್ಗೆನು ಕಾಲಿ ಎಲ್ಲ ಬಿದ್ದೆ, ಆದ್ರೇನು ಏನು ಮಾತಾಡಲಿಲ್ಲ. ನಾನ್ ಮಾತ್ರ ಸ್ಕೇಟಿಂಗ್ ಕ್ಲಾಸಿಗೆ ಇಲ್ಲ. ಇನ್ ಯಾರ್ಯಾರು ಸೇರ್ತಾರೋ ಗೊತ್ತಿಲ್ಲ. ಲಿಲಿ ಲಿಲಿ. ಏನಚ್ಚು? ಲಿಲ್ಲಿ, ನೀನ್ ಸೇರಲ್ಲ ಅಲ್ಲ? ನಿನ್ನ ಹತ್ರ ದುಡ್ಡೇ ಇಲ್ಲ ಪಾಪ. ಮನೇಲಿ ಅಮ್ಮ ಬೈದ್ರಲ್ಲ, ನಿಂಗೆ ಹೊಡೆದ್ರಲ್ಲ? ಇಲ್ಲ ಅಚ್ಚು, ನೀನು ಈ ತರನೇ ಅನ್ಕೊಂಡಿರ್ತೀಯ ಅಂತ ಅನ್ಕೊಂಡಿದ್ದೆ ನಾನು. ಹಂಗೆ ಆಗೋಯ್ತು.
ಏನಿಲ್ಲ, ಮನೇಲಿ ಹೋಗಿ ಹೇಳ್ದೆ. ಅಮ್ಮ ಯಾವಾಗ್ಲೂ ಏನ್ ಹೇಳ್ತಾರೋ ಅದೇ ತರನೇ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ದುಡ್ಡು ಜೋಡಿಸಿಟ್ಟಿದ್ದೆ. ನನ್ ಮನೇಲಿ ಗೊತ್ತಾ, ನಾವು ಊರಿಗೆ ಹೋದ್ವಲ್ಲ, ಅಲ್ಲಿ ನಮ್ ಚಿಕ್ಕಮ್ಮಲ್ಲ ನನ್ ಕೊಟ್ಟಲ್ಲ, ಅದೆಲ್ಲ ಜೋಡಿಸಿಟ್ಟಿದ್ದೆ. ಅಮ್ಮನ ಹತ್ರ ಹೇಳ್ದೆ, ಈ ತರ ನನ್ನ ಹತ್ರನೇ ಇದೆ, ನಾನು ಕೊಟ್ಟು ಸೇರ್ಕೊಳ್ತೀನಿ ಅಂತ. ಅದಕ್ಕೆ ಓಕೆ ಅಂತ ಹೇಳ್ಬಿಟ್ರು ಗೊತ್ತಾ. ಈಗ ನಾನು ದುಡ್ಡು ತಂದಿದ್ದೀನಿ, ಹೆಸರು ಕೊಡ್ಬೇಕು. ಬರೇ 100 ರೂಪಾಯಿ ಕಡಿಮೆ ಅಷ್ಟೇ. ನಾಳೆ ಅಮ್ಮ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ ಮ್ಯಾಮ್ ಹತ್ರ ಹೇಳಿ ಕೊಟ್ಬಿಡ್ತೀನಿ. ಲಿಲ್ಲಿನೂ ಸೇರ್ಬಿಟ್ಲು. ಲಿಲ್ಲಿ, ರೇಷ್ಮಾ, ಆಮೇಲೆ ಚೊಪ್ಪಿ, ಇವರೆಲ್ಲ ಸೇರ್ಕೊಂಡ್ಬಿಟ್ರು. ನಾನೊಬ್ಳೇನೆ, ನಾನ್ ಮಾತ್ರ ಇಲ್ಲ, ಇವರೆಲ್ಲರೂ ಇದ್ದಾರೆ. ಈಗ ಹೋಗಿ ಇವ್ರ ಹತ್ರ ನಾನಿಲ್ಲ ಅಂತ ಹೇಳಿದ್ರೆ ಚೀಪ್ ಆಗ್ಬಿಡ್ತೀನಿ. ನನ್ಗೊಂಥರ ಆಗತ್ತೆ. ಏನ್ ಮಾಡೋದು? ಮೀನಾ, ನೀನು? ಅಪ್ಪ ರಾತ್ರಿನೇ ದುಡ್ಡು ಕೊಟ್ಬಿಟ್ರು. ನಾನು ಸ್ಕೇಟಿಂಗ್ ಕ್ಲಾಸಿಗೆ ಇದ್ದೀನಿ. ಜೂಲಿ, ನೀನಿಲ್ವಾ? ಗಾಡ್, ಹೇ ಚುಪ್ಪಿ, ನಂದು ಈ ತರ ಕ್ಲಾಸ್ಗಳೆಲ್ಲ ಇಲ್ಲ ಅಂದ್ರೆ ಹೇಗೆ ಹೇಳಿ ನೋಡೋಣ. ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ, ಗೊತ್ತುಂಟಾ? ಖಂಡಿತ ನಾನು ಸ್ಕೇಟಿಂಗ್ ಕ್ಲಾಸಲ್ಲಿ ಇದ್ದೇ ಇದ್ದೀನಿ. ನನಗೆ ಇಂಥದ್ದೆಲ್ಲ ತುಂಬಾ ಇಂಟ್ರೆಸ್ಟ್ ಉಂಟು. ನನಗೆ ಮೊದಲೇ ಗೊತ್ತುಂಟು ಹೇಗೆ ಸ್ಕೇಟಿಂಗ್ ಮಾಡೋದಂತ. ನಾನು ತುಂಬಾ ವಿಡಿಯೋಸ್ಗಳಲ್ಲೆಲ್ಲ ನೋಡಿದ್ದೀನಿ. ನಾನು ಮಮ್ಮಿ ಹತ್ರ ಹೋಗಿ ಹೇಳಿದೆ. ಮಮ್ಮಿ ಹೇಳಿದ್ರು 2 ಡೇಸ್ ವೆಯ್ಟ್ ಮಾಡು, ನಾನು ಲೋನ್ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ರು. ಓಕೆ ಅಂತಂದ್ಬಿಟ್ಟು ಸುಮ್ಕಾಬಿಟ್ಟೆ. ನಾನು 2 ಡೇಸ್ ಬಿಟ್ಟು ಹೆಸರು ಕೊಡ್ತೀನಿ. ಸರಿ. ಅಯ್ಯಯ್ಯೋ, ಎಲ್ಲರೂ ಪೀಚೆ ಮೂಡು ಅಂದಂಗ್ ತಿರ್ಕೊಂಡ್ಬಿಟ್ರು ಈ ಕಡೆನೆ. ನಾನಿಲ್ಲ ಅಂದ್ರೆ ಹೆಂಗೆ? ನಾನಿದ್ದೀನಪ್ಪ. ಏನು ಇವತ್ತು ದುಡ್ಡು ಕೊಡಲ್ಲ, ಮತ್ತೆ ಕೊಡ್ತೀನಿ. ಹೌದು. ಸರಿ ಬಾ ಹೋಗೋಣ. ನಿಂದು ಮತ್ತೆ ಆಮೇಲೆ ಇವಳು ಜೂಲಿದು ಐತೆ ಅಲ್ಲ, ಇಬ್ರು ಮತ್ತೆಗೆ ಕೊಡ್ತೀರಾ? ಸರಿ. ಹೌದು. ಇವರೆಲ್ಲ ಸೇರ್ತಾರಂತೆ, ನಾನ್ ಮಾತ್ರ ಸೇರಲ್ಲ. ನನ್ನ ಹತ್ರ ಬಂದ್ಬಿಟ್ಟು ಅಚ್ಚು ನೀನ್ ಸೇರಲ್ವಾ ಅಂತ ಅಂದ್ಬಿಟ್ಟು ಕೇಳಿ ಹೊಟ್ಟೆ ಉರಿ ಪಡಿಸ್ತಾ ಇದ್ದಾರೆ. ಇವ್ರು ಸೇರಿದ್ರೆ ಏನು, ಸೇರಿಲ್ಲ ಅಂದ್ರೆ ಏನು? ನಾನ್ ಮಾತ್ರ ಇಲ್ಲ. ಇಂಗ್ಲಿಷ್ ಪೋಯಮ್ ಕಂಪ್ಲೀಟ್ ಆಗಿ ಮುಗಿದ್ಬಿಡ್ತಲ್ಲ? ಆನ್ಸರ್ ಎಲ್ಲ ಬರ್ದಾಯ್ತಾ? ಕ್ವಶನ್ ಆನ್ಸರ್ಸ್ ಕಂಪ್ಲೀಟ್ ಆಗಿ ಬರ್ದಾಯ್ತು. ಓಕೆ. ಮ್ಯಾಮ್ ಹೇಳಿದ್ರಲ್ಲ, ಪ್ರಿನ್ಸಿಪಲ್ ಮ್ಯಾಮ್ ನೆನ್ನೆ ಸ್ಕೇಟಿಂಗ್ ಕ್ಲಾಸಸ್ ಇದೆ ಅಂತ ಅಂದ್ಬಿಟ್ಟು. ಯಾರಾದ್ರೂ ದುಡ್ಡು ತಂದಿದ್ರೆ ಹೆಸರು ಕೊಡಿ. ಮ್ಯಾಮ್, ನಾನು ತಂದಿದ್ದೀನಿ. ಮ್ಯಾಮ್, ನಾನು ತಂದಿದ್ದೀನಿ. ಐ ಆಮ್ ಆಲ್ಸೋ ಮ್ಯಾಮ್. ಓಕೆ, ಒಬ್ಬೊಬ್ಬರ ಹೇಳಿ ಹೆಸರು ಬರ್ಕೊಳ್ತೀನಿ. ಒಂದ್ ನಿಮಿಷ, ಫಸ್ಟ್ ಅಚ್ಚು ಹೆಸರು ಬರಿಬೇಕು. ಮ್ಯಾಮ್, ನನ್ನ ಹೆಸರು ಯಾಕೆ? ನಿನ್ ಹೆಸರು ಸ್ಕೇಟಿಂಗ್ ಕ್ಲಾಸಿಗೆ ಹಾಕ್ತಾ ಇದ್ದೀನಿ. ಬೇಡ ಮ್ಯಾಮ್, ನಮ್ಮ ಮನೇಲಿ ನಮ್ಮಮ್ಮ ಏನು ಹೇಳೇ ಇಲ್ಲ. ಬೇಡ ಅಂದಂಗಿತ್ತು, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ನನ್ನ ಹೆಸರೆಲ್ಲ ಹಾಕ್ಬೇಡ್ರಿ, ಆಮೇಲೆ ನಮ್ಮಮ್ಮ ಬೈತಾರೆ. ಏನು ಬೇಡ ಅಂತ ಹೇಳ್ತಾರಾ? ನಿಮ್ಮಮ್ಮ ಬೆಳಗ್ಗೆನೆ ದುಡ್ಡು ಕಳಿಸ್ಬಿಟ್ಟು ಮೆಸೇಜ್ ಹಾಕಿದಾಳೆ, ನನ್ನ ಮಗಳನ್ನ ಸ್ಕೇಟಿಂಗ್ ಕ್ಲಾಸಿಗೆ ಹಾಕ್ತಾ ಇದ್ದೀನಿ, ದುಡ್ಡು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಬೇಡ ಅಂತ ಹೇಳ್ತಾರಂತ ಹೇಳ್ತಾ ಇದೀಯಾ? ಏನು, ನಮ್ಮಮ್ಮ ದುಡ್ಡು ಕಳಿಸಿದಾರಾ? ನೀವೆಲ್ಲ ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ? ನಮ್ಮಮ್ಮ ನನಗೆ ದುಡ್ಡು ಕಳಿಸ್ಬಿಟ್ರು ಅಂತ ನಾನು ಶಾಕ್ ಆಗ್ಬಿಟ್ಟೆ. ನಾನ್ ಶಾಕ್ ಆದೆ, ನೀವೆಲ್ಲ ಯಾಕೆ ಹಿಂಗ್ ಶಾಕ್ ಆಗಿದ್ದೀರಾ? ಕ್ಲಾಸ್ ಅವರ್ಸ್ ಅಲ್ಲಿ ಈ ತರ ಕೂಗಿದ್ರೆ ನೋಡದೆ ಇರ್ತಾರಾ? ಏನಿದು ಈ ತರ ಮಾತಾಡ್ತಾ ಇದೀಯಾ? ಏನಾಯ್ತು ನಿನ್ಗೆ? ಏನೂ ಇಲ್ಲ ರಾಣಿ ಆಂಟಿ, ನಮ್ಮಮ್ಮ ದುಡ್ಡು ಹಾಕಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಶಾಕ್ ಆಗ್ಬಿಟ್ಟು, ಸಂತೋಷ ಆಗ್ಬಿಟ್ಟು, ಅದಕ್ಕೆ ಹಂಗ್ ಮಾತಾಡ್ದೆ. ಸಾರಿ. ಆಯ್ತಾಯ್ತು, ಇನ್ಮೇಲೆ ಆ ತರ ಎಲ್ಲ ಮಾತಾಡ್ಬೇಡ. ಇದು ಕ್ಲಾಸು, ಓಕೆನಾ? ಇದೇನ್ ಮನೆ ಅಲ್ಲ. ಆಮೇಲೆ ಇನ್ಮೇಲೆ ರಾಣಿ ಆಂಟಿ ಅಂತೆಲ್ಲ ಕರಿಬೇಡ, ಟೀಚರ್ ಅಂತ ಕರಿ, ಓಕೆನಾ? ಮ್ಯಾಮ್ ಅಂತ ಕರಿ. ಯಾಕೆ ಸ್ವಲ್ಪ ಹೊತ್ತು ಮುಂಚೆ ಕರೆಕ್ಟ್ ಆಗಿ ತಾನೇ ಕರಿತಾ ಇದ್ದೆ, ಈಗ ರಾಣಿ ಆಂಟಿ ಅಂತ ಹೇಳ್ತಾ ಇದ್ಯಾ? ಅದು ಸುಮ್ಮನೆ ಖುಷಿಯಲ್ಲಿ ಬಂದ್ಬಿಟ್ಟು. ಸಾರಿ ಮ್ಯಾಮ್, ಇನ್ಮೇಲೆ ಆ ತರ ಕರಿಯಲ್ಲ. ಆಯ್ತಾಯ್ತು, ಸರಿ. ನೆಕ್ಸ್ಟ್ ಯಾರು ಅಂತ ಹೆಸರು ಕೊಡಿ, ನಾನು ಒಬ್ಬೊಬ್ಬರ ಹೆಸರು ಬರ್ಕೊಡ್ತೀನಿ. ಮ್ಯಾಮ್, ಚುಪ್ಪಿ ಮ್ಯಾಮ್. ನೆಕ್ಸ್ಟ್ ಮ್ಯಾಮ್, ಲಿಲ್ಲಿ ಮ್ಯಾಮ್. ಮ್ಯಾಮ್, ರೇಷ್ಮಾ ಮ್ಯಾಮ್. ಓಕೆ. ಬೆಲ್ ಆಯ್ತು, ನಾನು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಹೆಸರು ತಗೊಳ್ತೀನಿ. ನೆಕ್ಸ್ಟ್ ಕ್ಲಾಸು ನಂದೇ ಅಲ್ವಾ, ಸೈನ್ಸು? ಹೌದು ಮ್ಯಾಮ್. ಹೋಗಿ. ಅಚ್ಚು, ನೀನ್ ಯಾಕೆ ಹಂಗ್ ಕೂಗ್ದೆ? ನೆನ್ನೆ ನಮ್ಮಮ್ಮ ಸ್ಕೇಟಿಂಗ್ ಕ್ಲಾಸು ಇಲ್ಲ, ಏನೂ ಇಲ್ಲ, ಕಳ್ಸಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಜೋರಾಗಿ ಬೈದ್ರು ಗೊತ್ತಾ? ಈಗ ನೋಡಿದ್ರೆ ಮ್ಯಾಮಿಗೆ ದುಡ್ಡು ಹಾಕಿ ನನ್ನನ್ನ ಸ್ಕೇಟಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಕ್ ಹೇಳಿದ್ರಂತೆ. ಎಷ್ಟು ಖುಷಿ ಆಗ್ಬಿಟ್ಟು ಗೊತ್ತಾ? ಅದಕ್ಕೆ ಹಂಗ್ ಕೂಗ್ದೆ. ಅಷ್ಟೊಳಗೆ ಮ್ಯಾಮ್ ಬೈದ್ಬಿಟ್ರು. ಅರೆ ಅಚ್ಚು, ನಿಂದಕ್ಕೆ ಐತೆ ಅಲ್ಲ ಕೂಗೋದು ನೋಡಿ, ನಮ್ದಕ್ಕೆ ಎಷ್ಟು ಹೆದರಿಕೆ ಆಗ್ಬಿಡ್ತು. ನಮ್ದಕ್ಕೆ ಅಚ್ಚುಗೆ ಏನಾದ್ರೂ ಆಗ್ಬಿಡ್ತು ಅಂತಂದ್ಬಿಟ್ಟು. ಏನು ಹಂಗೆ ಯಾರಾದ್ರೂ ಕೂಗ್ತಾರೆ? ಏನ್ ಕೂಗ್ದೆ? ಯಾಕೆ ಈ ತರ ಹೇಳ್ತಾ ಇದ್ದೀರಾ? ಹಂಗಲ್ಲ ಏನಿಲ್ಲಪ್ಪ,
ಸಂಖ್ಯೆ ಹೆಸರು ಬರ್ತಿದ್ದಾರೆ. ಆಮೇಲೆ ನಮ್ದು ಚುಪ್ಪಿದು ಐತೆ, ಆಮೇಲೆ ಲಿಲಿದು ಐತೆ, ಆಮೇಲೆ ನಂದು. ಬೆಲ್ಲ ಆಯ್ತು, ಬನ್ನಿ ಹೋಗೋಣ. ಹಾಯ್ ಸೋನು, ಚೆನ್ನಾಗಿದ್ಯಾ? ನೆನ್ನೆ ಸ್ಕೂಲಿಗೆ ಬರ್ಲಿಲ್ವಾ? ಸಾರಿ ಆಯ್ತಾ, ನನ್ನಿಂದಲೇ ನೀನು ಸ್ಕೂಲಿಗೆ ಬರ್ಲಿಲ್ಲ ಅಂತ ನಮ್ಮಮ್ಮ ಹೇಳಿದ್ರು. ಸಾರಿ, ನಾನು ಇನ್ಮೇಲಿಂದ ನೋಡಿಯಲ್ಲ. ನಿಮಗೆ ಒಂದ್ಸಲ ಮಾಡ್ತೀನಿ. ನಮ್ಮ ಮಮ್ಮಿಗೆಲ್ಲ ವಿಷಯ ಗೊತ್ತು, ನಾನು ಎಲ್ಲ ಹೇಳಿದೆ. ನಮ್ಮ ಮಮ್ಮಿ ಹೇಳಿದ್ರು, ನಾನು ಸ್ಕೂಲಿಗೆ ಹೋಗ್ತೀನಲ್ಲ, ನಾನು ಇನ್ಮೇಲೆ ಟೀಚರ್ ಅಲ್ವಾ, ನಾನು ಹೋಗಿ ಅವಳನ್ನ ಸರಿ ಹೊಡಿತೀನಿ ಅಂತ ಹೇಳಿದ್ರು. ಸೋನು, ಇಲ್ಲೇನ್ ಮಾಡ್ತಾ ಇದ್ಯಾ? ಕ್ಲಾಸಿಗೆ ಹೋಗು, ಟೈಮ್ ಆಯ್ತಲ್ವಾ? ಬೆಲ್ಲಾಗಿ ಎಷ್ಟೊತ್ತಾಯ್ತು? ಮಮ್ಮಿ, ನನ್ನ ನೋಡ್ತಿದ್ದು ಇವಳನ್ನ ಬಿಡ್ಬೇಡಿ, ಸರಿ ಹೊಡೀರಿ. ಅದೆಲ್ಲ ನಾನು ನೋಡ್ಕೊಳ್ತೀನಿ. ಅವಳನ್ನ ಹೊಡೆದಾಯ್ತು, ನೀನ್ ಹೋಗು ಕ್ಲಾಸಿಗೆ. ಓಕೆ ಮಮ್ಮಿ, ಆ ಹೊಟ್ಟಲ್ಲ ಇವಳಿಗೆ ಸಾಕಾಗಲ್ಲ, ಸರಿ ಹೊಡೀರಿ. ಅಚ್ಚು, ನನಗೆ ನಿನ್ ಮೊನ್ನೆ ಅವನನ್ನು ಹೊಡೆದಿದ್ದು ತುಂಬಾ ಬೇಜಾರಿದೆ. ನಿನ್ನೆ ನಾನು ಸ್ಕೂಲಿಗೆ ಫಸ್ಟ್ ಡೇ, ಹಾಗಾಗಿ ಏನು ಹೇಳ್ಬಾರ್ದು ಅಂತ ಸುಮ್ಮನಾಗ್ಬಿಟ್ಟೆ. ಇವತ್ತು ಹೇಳ್ತೀನಿ ಕೇಳು. ನನ್ನ ಮಗನ ಮೇಲೆ ಇನ್ಮೇಲೆ ಏನಾದ್ರು ಹೊಡೆದೆ ಅಂತ ಹೇಳಿದ್ರೆ ನೋಡು, ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ಲ, ಆಮೇಲೆ ನಿಂಗೆ ಗೊತ್ತಾಗತ್ತೆ. ಆಯ್ತು ಮ್ಯಾಮ್, ನಾನೇನು ಮಾಡಲ್ಲ ಮ್ಯಾಮ್. ಅವ್ನು ನನ್ನ ಹತ್ರ ಜೋರ್ ಮಾತಾಡ್ದ, ಅದಕ್ಕೆ ಸಾರಿ ಮ್ಯಾಮ್, ಇನ್ಮೇಲೆ ಆ ಥರ ಮಾಡಲ್ಲ. ಅವನು ತುಂಬಾ ಸೈಲೆಂಟ್, ಅವನು ಪಾಡಿಗಿರ್ತಾನೆ. ಅವನಿಗೆ ಏನಾದ್ರು ಕಿರಿಕಿರಿ ಮಾಡಿದ್ರೆ ಮಾತ್ರ ಅವನು ತುಂಬಾ ಜೋರಾಗ್ತಾನೆ ಅಷ್ಟೇ. ಮತ್ತೆ ಅವನ ಪಾಡಿಗೆ ಇರ್ತಾನೆ, ಸುಳ್ಳೆಲ್ಲ ಹೇಳಲ್ಲ. ಅಂತವನ್ನೇ ನೀನು ಅಷ್ಟೊಂದು ಹೊಡೆದು ಕಳಿಸ್ತೀಯಾ? ಇದೇ ಬೇರೆಯವರಾಗಿದ್ರೆ ಸರಿ ಹೊಡ್ತಾ ಇದ್ರು ನಿನ್ನ. ನಾನಾಗಿದ್ದಕ್ಕೆ ಸುಮ್ಮನೆ ಅದೇ, ಅದು ನಿಮ್ಮಮ್ಮನ ಮುಖ ನೋಡಿ. ಇದೇ ಲಾಸ್ಟ್ ವಾರ್ನಿಂಗ್ ನಾನು ನಿನ್ಗೆ ಹೇಳ್ತಾ ಇರೋದು. ಇನ್ಮೇಲೆ ಅವನನ್ನೆಲ್ಲ ಹೊಡಿಯಕ್ ಹೋಗ್ಬೇಡ, ಓಕೆನಾ? ಸರಿ, ನಡಿ, ಕ್ಲಾಸಿಗೆ ಲೇಟ್ ಆಯ್ತು. ಆಯ್ತು ಮ್ಯಾಮ್. ಹಾಯ್ ಫ್ರೆಂಡ್ಸ್, ಇವತ್ತಿನ ಗೇಮ್ ಏನಂತ ನೋಡೋಣವಾ? ಇಲ್ಲಿರೋಂತ 4 ಪೆಟ್ಟಿಗೆ ಒಳಗಡೆ ಒಂದು ಪೆಟ್ಟಿಗೆಯಲ್ಲಿ ನಾವು ಒಂದು ಟೆಡಿ ಬೇರ್ನ ಹೈಡ್ ಮಾಡಿಟ್ಟಿದೀವಿ. ಯಾವುದು ಅಂತ ಕಂಡುಹಿಡಿದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿ, ಆನ್ಸರ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ. ಎಲ್ಲರ ಹೆಸರು ಬರ್ಕೊಂಡೆ. ಇನ್ನ 3 ಜನ ಮಾತ್ರ ಬರೋದಾದ್ರೆ ನಾಳೆ ಇಲ್ಲ ನಾಡಿದ್ದು ಹೆಸರು ಕೊಟ್ಬಿಡಿ, ಓಕೆನಾ? ಸರಿ, ನಾಳೆ ಇಲ್ಲ ನಾಡಿದ್ದು ಏನು? ಆಗಸ್ಟ್ 15 ಅಂದ್ರೆ ಆಯ್ತು ಮಕ್ಳ. ಸರಿ, ಯಾರು ಭಾರತ ಮೇ ಡ್ರೆಸ್ ಹಾಕ್ತೀರಾ? ಮೀನಾ ಮ್ಯಾಮ್, ಮೀನನ್ಗೆ ಚೆನ್ನಾಗಿರುತ್ತೆ ಮ್ಯಾಮ್. ಹೋದ ವರ್ಷ ಅವಳೇ ಹಾಕೊಂಡಿದ್ಲು. ಹೌದು ಮ್ಯಾಮ್, ಮೀನನ್ಗೆ ಹಾಕ್ಸಿ ಮ್ಯಾಮ್, ಅವಳು ಚೆನ್ನಾಗಿರುತ್ತೆ ಅವಳಿಗೆ. ಮೀನಾ, ಹೌದೇನಮ್ಮ, ನೀನ್ ಹಾಕ್ತೀಯಾ? ಓಕೆ ಮ್ಯಾಮ್, ನಾನೇ ಹಾಕ್ತೀನಿ. ಸರಿ, ಹಂಗಂದ್ರೆ ಬೆಳಗ್ಗೆನೆ ಬಂದ್ಬಿಡ್ಬೇಕು 7 ಗಂಟೆಗಲ್ಲ ಇಲ್ಲಿ. ಆಯ್ತು ಮ್ಯಾಮ್. ಮತ್ತೆ ಮ್ಯಾಮ್ ಏನೋ ಹೇಳಿದ್ರು, ನನಗಿನ್ನ ನೆನಪಿಲ್ಲ. ನಾನು ಆಮೇಲೆ ಏನಂತ ಕೇಳ್ಕೊಂಬಂದು ಹೇಳ್ತೀನಿ, ಓಕೆನಾ? ಸರಿ. ಪ್ರಿನ್ಸಿಪಲ್ ಮ್ಯಾಮ್, ಈಗ ಏನ್ ಮಾಡೋದು? ಎಲ್ರಿಗೂ ಸ್ವೀಟ್ ಹಂಚದ? ಮಕ್ಕಳಿಗೆಲ್ಲ ಕೊಡಿ, ಸ್ವೀಟ್ ಕೊಡಿ. ಮೇಡಮ್, ಅಲ್ಲಿ ನೋಡ್ರಿ. ಚುಪ್ಪಿ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಹೌದಚ್ಚು. ರಾಣಿ ಮೇಡಮ್, ನೀವು ಮಕ್ಕಳ ಹತ್ರ ಹೇಳಿಲ್ವಾ ಇವತ್ತೇನು ಪ್ರೋಗ್ರಾಮ್ ಇಲ್ಲ ಅಂತ? 4 ಜನ ವೇಷ ಹಾಕೊಂಡ್ ಬಂದಿದ್ದಾರೆ, ಅದರಲ್ಲೂ 4 ಜನನು ಮಹಾತ್ಮ ಗಾಂಧೀಜಿ ವೇಷ ಹಾಕೊಂಡ್ ಬಂದಿದ್ದಾರೆ. ಏನಿದೆಲ್ಲ? ಅಯ್ಯೋ ಸಾರಿ ಮೇಡಮು, ನನಗೇನು ಗೊತ್ತಿಲ್ಲ. ನಾನು ಇದು ಫಸ್ಟ್ ಟೈಮ್ ಅಲ್ಲ ನಾನು ಸ್ಕೂಲಿಗೆ ಜಾಯ್ನ್ ಮಾಡಿರೋದು. ನನಗೆ ಅಷ್ಟು ಗೊತ್ತಿರಲಿಲ್ಲ ಮ್ಯಾಮ್. ನಾನು ನಿಮ್ಮ ಹತ್ರ ಕೇಳುವಂತ ಇದ್ದೆ, ಆದರೆ ನನಗೆ ಮರ್ತೋಯ್ತು. ಸಾರಿ, ಈಗ ಏನು ಮಾಡೋದು? ಮೇಡಮ್, ಅವ್ರಿಗೇನು ಹೇಳ್ಬೇಡ್ರಿ, ನಾನು ಅವ್ರಿಗೆ ಹೇಳ್ಬೇಕಾಗಿತ್ತು, ಮರ್ತಾಯ್ತು ಮ್ಯಾಮ್. ತಡೀರಿ, ನಾನು ಹೋಗಿ ಮಕ್ಕಳ ಹತ್ರ ಮಾತಾಡ್ತೀನಿ. ಮಕ್ಕಳು ಇವತ್ತು ಕಾಂಪಿಟೇಷನ್ ಇದೆ ಅಂತ ಬಂದಿದ್ದಾರೆ, ನೋಡ್ರಿ, ನೀವು ಹೋಗಿ ಏನಂತ ಹೇಳಿ ಅವ್ರ ಹತ್ರ. ಆಯ್ತು ಮೇಡಮ್. ಸ್ಟೂಡೆಂಟ್ಸ್, ಫಸ್ಟ್ ವೇಷನ ತೆಗೀರಿ ಮೊದಲು. ಯಾಕೆ ಮ್ಯಾಮ್ ವೇಷ ತೆಗೆಯಕ್ಕೆ ಹೇಳಿದ್ರಿ? ಯಾರಂತ ಗೊತ್ತಾಗಿಲ್ವಾ? ಮ್ಯಾಮ್, ನಾವು 4 ಜನನು ಮಹಾತ್ಮ ಗಾಂಧೀಜಿ ವೇಷ ಹಾಕೊಂಡ್ಬಂದಿದ್ದೀವಿ ಅಂತ ನನಗೆ ಶಾಕ್ ಆಗ್ತಾ ಇದೆ. ನಾನೇ ಹಾಕೊಂಬರೋಣ ಅಂತ ಇದ್ದೆ, ಇವರೆಲ್ಲರೂ ನಂತರನೇ ಹಾಕೊಂಡ್ಬಂದ್ಬಿಟ್ರು ಮ್ಯಾಮ್. ಕಾಪಿ ಕ್ಯಾಟ್ಸ್. ಅಚ್ಚು, ಮೊದಲು ನೀನ್ ಪುರಾಣ ನಿಲ್ಸು. ಇದೇನು? ನಿಮ್ಗೆ ಯಾರು ಹೇಳಿದ್ರು ವೇಷ ಹಾಕೊಂಬರಕ್ಕೆ ಹೇಳಿ? ಮ್ಯಾಮ್, ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಲ್ಲ ಅಲ್ಲ ಮ್ಯಾಮ್? ಹೌದಮ್ಮ, ಇವತ್ತೇನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಲ್ಲ. ಯಾರು ನಿಮಗೆ ವೇಷ ಹಾಕೊಂಬರಕ್ಕೆ ಹೇಳಿದ್ದು? ಒಂದ್ ಮಾತಾದ್ರೂ ಹೇಳಿದ್ರು ನಮ್ಮ ಹತ್ರ? ನಾವೇನಾದ್ರೂ ಹೇಳಿದ್ವಾ ನಿಮ್ಗೆ? ಮ್ಯಾಮ್, ಅಚ್ಚನೇ ಹೇಳಿದ್ಲು ಮ್ಯಾಮ್. ನಾನು ಅವಾಗ್ಲೂ ಹೇಳಿದೆ ಮ್ಯಾಮ್, ಮೆಸೇಜ್ ಎಲ್ಲ ಹಾಕಿಲ್ಲ, ಹೇಳು ಇಲ್ಲ ಸ್ಕೂಲಲ್ಲಿ. ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೀಯ ಅನ್ನೋದಕ್ಕೆ, ಇಲ್ಲ ನಾಳೆ ಕಾಂಪಿಟೇಷನ್ ಇದ್ದೇ ಇರುತ್ತೆ, ನಿನ್ಗೆ ಗೊತ್ತಿಲ್ಲ, ವರ್ಷ ಮಾಡ್ತಾರಲ್ವಾ, ಅವರು ಮರ್ತೋಗಿರ್ತಾರೆ ಹೇಳಕ್ಕೆ. ನಾವು ವೇಷ ಹಾಕೊಂಬರೋಣ ಅಂತ ಹೇಳಿ ಅವಳೇ ಹೇಳಿದ್ಲು ಮ್ಯಾಮ್, ಅದಕ್ಕೆ ಮ್ಯಾಮ್ ನಾವು ವೇಷ ಹಾಕೊಂಬಂದ್ವಿ.
ಚುಪ್ಪಿ ವರ್ಷ ವರ್ಷ ನಾವು ಕಾಂಪಿಟೇಷನ್ ಮಾಡೋ ಸರಿನೇ, ಆದ್ರೆ ಯಾಕೋ ಈ ವರ್ಷ ಮ್ಯಾಮ್ ಬೇಡ ಅಂತ ಹೇಳ್ಬಿಟ್ರು. ಬರೀ ಫ್ಲಾಗ್ ಹೋಸ್ಟಿಂಗ್ ಮಾತ್ರ ಮಾಡೋಣ, ಭಾರತಾಂಬೆ ಡ್ರೆಸ್ನ ಒಬ್ರು ಯಾರಾದ್ರೂ ಹತ್ರ ಹಾಕ್ಸೋಣ ಅಂತ ಹೇಳಿದ್ರು ಅಷ್ಟೇ. ಯಾಕೆ ನೀವು ನಮ್ಮ ಹತ್ರ ಒಂದು ಮಾತು ಕೇಳಬೇಕಲ್ಲ? ಬೆಳಗ್ಗೆನೇ ಎದ್ದು ಈ ತರ ಎಲ್ಲ ರೆಡಿ ಆಗಕ್ಕೆ ಎಷ್ಟು ಕಷ್ಟ ಆಗತ್ತೆ, ಯಾಕೆ ಈ ತರ ಮಾಡಿದ್ರಿ ನೀವು? ಈ ಮ್ಯಾಮು ಹೊಸಬ್ರು, ಅವ್ರಿಗೆ ಗೊತ್ತಿಲ್ಲ ಸರಿ, ಆದ್ರೇನು ನೀವು ಒಂದು ಮಾತು ಕೇಳಬೇಕಲ್ವಾ? ಸರಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ, ಸ್ವೀಟ್ ತಗೊಳ್ತೀರಂತೆ. ಇನ್ನೇನ್ ಮನೆಗೆ ಹೊರಡೋದೆಲ್ರು. ಓಕೆ ಮ್ಯಾಮ್. ಆಚೂ ಏನೋ ಹಿಂಗೆ ನಿಂತ್ಕೊಂಡಿದ್ಯಾ, ಏನಾಯ್ತು? ಅಮ್ಮ, ಇವಳು ನನ್ನ ತಂಗಿ ಅನ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಿದಮ್ಮ. ಇವಳು ಏನ್ ಮಾಡಿದ್ಲು ಗೊತ್ತಾ ಇವತ್ತು? ಅಯ್ಯೋ ಅನು, ಏನಾಯ್ತು? ಇವತ್ತು ಮಹಾತ್ಮ ಗಾಂಧೀಜಿ ವೇಷ ಹಾಕೊಂಡೋದ್ಲಲ್ಲ, ಏನು ಇರ್ಲಿಲ್ಲಮ್ಮ, ಇವತ್ತು ಕಾಂಪಿಟೇಷನ್ ಇರ್ಲಿಲ್ಲ. ಇವಳು ಏನು ಕೇಳ್ದೆ ಹೇಳ್ದೆ ಇವಳು ಇಷ್ಟಕ್ಕೆ ಹಾಕೊಂಡೋಗ್ಬಿಟ್ಟು ಅಲ್ಲಿ ಮ್ಯಾಮ್ ಕರೆದು ನನ್ನ ಹತ್ರ ಹೇಳ್ತಾ ಇದ್ದಾಳೆ, ನಿನ್ ತಂಗಿ ನೋಡು ಈ ತರ ಮಾಡ್ಕೊಂಡ್ ಬಂದಿದ್ದಾಳೆ, ಯಾರು ಹೇಳಿದ್ರು ವೇಷ ಹಾಕೊಂಬರಕ್ಕೆ, ಇವತ್ತು ಯಾವ್ದು ಕಾಂಪಿಟೇಷನ್ ಇಲ್ಲ ಅಂತ ನಾನು ನಿಮ್ಗೆಲ್ಲ ಹೇಳಿದಿನಲ್ಲ ಅಂತ ಹೇಳ್ತಾ ಇದ್ದಾರಮ್ಮ. ಇವಳು ಯಾಕೆ ಈ ತರ ಮಾಡ್ತಾಳೆ? ಎಲ್ರು ಮುಂಗಡೆ ಹತ್ರ ಹೇಳುವರಾಗ ಹೆಂಗಾಯ್ತು ಗೊತ್ತಾ ನಂಗೆ? ಅಯ್ಯೋ ಹೌದಾ, ಸರಿ ಬಿಡು, ಯಾಕೆ ಸಿಟ್ ಮಾಡ್ಕೊಳ್ತೀಯಾ? ನಾನು ವರ್ಷ ವರ್ಷ ಹಾಕೊಂಡು ಹೋಗ್ತಾಳಲ್ಲ ಹಂಗೆ ಅನ್ಕೊಂಡು ಸುಮ್ಮನಾಗ್ಬಿಟ್ಟೆ. ಮೆಸೇಜ್ ಬರ್ಲಿಲ್ಲ, ನನಗೆ ಡೌಟ್ ಇತ್ತು. ಸರಿ ರಾಣಿ ಕಾಲ್ ಮಾಡಿ ಕೇಳೋಣ ಅಂತ ಇದ್ದೆ, ಅವಳು ಈಗಷ್ಟೇ ಸೇರಿದ್ದಲ್ಲ, ಸರಿ ಇರ್ಲಿ ಅಂತ ನಾನು ಸರಿ ಇರ್ಲಿ ಹೋಗ್ಲಿ ಅಂತ ಬಿಟ್ಟೆ. ಇರ್ಲಿ ಬಿಡು, ಗೊತ್ತಿಲ್ದಿ ತಾನೇ ಹಾಕೊಂಡಿದ್ದಾಳೆ, ಮ್ಯಾಮ್ ಅಂದ್ರೆ ಹಂಗೆ ಹೇಳ್ತಾರೆ ಬಿಡು ಅನು. ಅಮ್ಮ ಅಂದ್ರೆ ಅಮ್ಮನೇ, ನನಗೆ ಗೊತ್ತೇ ಇಲ್ಲ ಅಮ್ಮ, ವರ್ಷ ವರ್ಷ ಹಾಕೊಂಡು ಹೋಗ್ತಾರಲ್ಲ ಅಂತ ಹಾಕೊಂಡದೆ. ಅದಕ್ಕೆ ಆ ಮ್ಯಾಮ್ ಸಿಟ್ ಮಾಡ್ಕೊಂಡು ಅನು ಅಕ್ಕನ್ನ ಕರೆದು ಹೇಳ್ತಾ ಇದ್ದಾರೆ. ಸರಿ ನಾನು ಮಾಡಿ ತಪ್ಪೆ ಇರ್ಲಿ ಅಂತ ಬಿಡ್ಬೋದಲ್ಲ, ಇವಳನ್ನು ಬುದ್ಧಿ ಇಲ್ಲದೆ ಆ ಮ್ಯಾಮ್ ಹತ್ರ ಹೇಳೋದು, ಒಡಿರಿ ಮ್ಯಾಮ್, ನನ್ನ ತಂಗಿನ ಒಡಿರಿ ಮ್ಯಾಮ್ ಅಂತ ಹೇಳ್ತಿದ್ದಾರಮ್ಮ. ನನಗೆ ಸಿಟ್ಟು ಬಂದ್ಬಿಡ್ತಮ್ಮ, ಅದಕ್ಕೆ ಹಂಗೆ ಹೇಳ್ದೆ. ಸರಿ ಇರ್ಲಿ ಬಿಡೋನು, ಹೋಗು ಆಟ ಆಡ್ಬಿಟ್ಟು ಒಂದು 5 ನಿಮಿಷ ಬನ್ನಿ ಆಯ್ತಾ? ನಾನು ನಿಮ್ಗೆ ಏನಾದ್ರೂ ಮಾಡ್ಬೇಕು ಸಾರು, ಇವತ್ತು ರಾತ್ರಿಗೆ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಆಯ್ತಮ್ಮ. ಅಮ್ಮ, ಗಿಡಕ್ಕೆಲ್ಲ ನೀರ್ ಹಾಕಿ ಬರ್ತೀನಿ. ನಾನೇ ಹಾಕ್ಬಿಟ್ಟೆ ಅಚ್ಚು, ನೋಡ್ ಹೋಗು, ನಾನು ಆ ದ್ರಾಕ್ಷಿ ಗಿಡಕ್ಕೆಲ್ಲ ಚಪ್ರ ಹಾಕಿದೀನಿ, ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಹೌದಮ್ಮ? ಹೌದಚ್ಚು, ನೀನ್ ಇನ್ನೂ ನೋಡ್ಲಿಲ್ಲ, ಹೋಗ್ ನೋಡು ಎಷ್ಟು ಚೆನ್ನಾಗಿದೆ ಅಂತ. ಆಯ್ತಮ್ಮ. ದ್ರಾಕ್ಷಿ ಗಿಡದಲ್ಲಿ ಹೂ ಬಿಡ್ತಾ ಇದೆ, ನೋಡ್ಲಿಲ್ವಾ ನೀನು? ಐ, ಅಷ್ಟ್ ಬೇಗ ಹೂ ಬಿಟ್ಬಿಡ್ತಾ? ಹೂ ಮತ್ತೆ ಎಷ್ಟು ಬೇಗ ಬೆಳೆದಿದೆ, ಹೋಗ್ ನೋಡು. ಎಷ್ಟೊಂದು ದ್ರಾಕ್ಷಿ ಹಣ್ಣಿನ ಹೂವ ಬಿಟ್ಟಿದೆ. ವಾವ್, ಯಾವಾಗ ದ್ರಾಕ್ಷಿ ಬಿಡತ್ತೆ ಅಂತ ಆಸೆ ಆಗ್ತಾ ಇದೆ. ಲಿಲ್ಲಿ ತಂದ್ಕೊಟ್ಟಿದ್ದು ಎಷ್ಟು ಸೂಪರ್ ಆಗಿ ಬೆಳೆದಿದೆ. ಅಮ್ಮ ಎಷ್ಟು ಚೆನ್ನಾಗಿ ಚಕ್ರ ಹಾಕಿದ್ದಾರೆ. ವಾವ್, ಮೊದಲು ಲಿಲ್ಲಿಗೆ ಕಾಲ್ ಮಾಡಿ ಹೇಳ್ಬೇಕು. ಯಾವ ಪೆಟ್ಟಿಗೆ ಒಳಗಡೆ ಟೆಡಿ ಬೇರ್ ಇದೆ ಅಂತ ಕಂಡಿಡ್ಬಿಟ್ರಾ? ಈಗಾಗಲೇ ತುಂಬಾ ಜನ ಕಮೆಂಟ್ ಮಾಡಿದೀರಾ, ಯಾರ್ಯಾರು ಆನ್ಸರ್ ಕರೆಕ್ಟ್ ಆಗಿ ಕಂಡಿಡ್ತೀರಾ ಅಂತ ನೋಡೋಣವಾ? ವಾವ್, ಈ ಬಾಕ್ಸ್ ಒಳಗಡೆನೆ ಟೆಡಿ ಬೇರ್ ಇದೆ. ಯಾರ್ಯಾರು ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ಅವ್ರೆಲ್ಲರಿಗೂ ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್